ಹಲೋ ಕರ್ನಾಟಕ ಮಂದಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೊಸ ವಿಡಿಯೋ ಟಾಟಾ ಎಸಿ ಮೋಡ್ ತಂದಿದ್ದೀನಿ. ನಾನು ನಿಮ್ಮ ಮಂಡ್ಯ ಬ್ರೋ ಗೇಮಿಂಗ್. ನೀವು ಈಗಲೇ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ ಅಂತ. ಈಗ ನಾನು ಟಾಟಾ ಎಸಿ ಮೋಡ್ ಹೇಗೆ ಡೌನ್ಲೋಡ್ ಮಾಡೋದು ಎಲ್ಲ ತೋರಿಸ್ಕೊಡ್ತೀನಿ. ಬನ್ನಿ, ಮೊದಲಿಗೆ ಟಾಟಾ ಎಸಿ ಮೋಡ್ ಯಾವ ಥರ ರಿವೀಲ್ ಮಾಡೋದಂತ ತೋರಿಸ್ಕೊಡ್ತೀನಿ. ಮುಂದ್ಗಡೆಯಿಂದ ನೋಡೋಕಂತೂ ಟಾಟಾ ಎಸಿ ಮೋಡ್ ಫುಲ್ ಚೆನ್ನಾಗಿದೆ ನೋಡ್ಬೋದು. ಒಳಗಡೆ ಡ್ರೈವರ್ ಸೀಟ್ ಪಕ್ಕ ಒಬ್ಬ ಪ್ಯಾಸೆಂಜರ್ ಕೊಟ್ಟಿದ್ದಾರೆ. ಎಲ್ಲ ಮುಂದ್ಗಡೆ ತುಂಬ ಬಂಪರ್ ಗಿಂಪರ್ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡವ್ರೆ. ಸೈಡಲ್ಲಿ ನೋಡೋದಾದರೆ ಸೈಡಿಗೆ ಕೂಡ ತುಂಬ ಮಾಡಿಫೈ ಮಾಡಿದ್ದಾರೆ ನೋಡ್ಬೋದು. ಡೋರ್ ಹತ್ರ ಎಲ್ಲ ಹೂವು ಹಿಂದ್ಗಡೆ ನೋಡ್ಬೋದು. ಅವರು ಮೊಬೈಲ್ ನಂಬರು ಎಲ್ಲ ಕೆಳಗಡೆ ಬ್ಯಾಟ್ರಿ, ಚಾಕರ್ಗೆ, ಟೈರ್ ಗಿಯರ್ ಎಲ್ಲ ತುಂಬ ಮಾಡಿಫೈ ಮಾಡಿರ್ಬೋದು. ಬ್ಯಾಕ್ ಸೈಡ್ ನೋಡಿದರೆ ತುಂಬ ನೋಡ್ಬೋದು. ಎಲ್ಲ ಮಸ್ತಾಗಿ ನಮ್ಮ ರೈತನ ಗೆಳೆಯರು ಎಲ್ಲ ಚಿತ್ರ ಬಿಡಿಸಿರ್ಬೋದು ನೋಡ್ಬೋದು. ಟಾಟಾ ಎಸಿ ಮೋಡ್ ಅಂತೂ ಫುಲ್ ಮಸ್ತಾಗಿ ಕ್ರಿಯೇಟ್ ಮಾಡವ್ರೆ. ಡೌನ್ಲೋಡ್ ಮಾಡಿ ಆಡೋಕ್ಕಂತೂ ಮಸ್ತಾಗಿದೆ. ಟಾಟಾ ಎಸಿ ಮೋಡು ಫುಲ್ ಲುಕ್ ಕೊಡ್ತಾ ಇದೆ. ಇದರ ಫ್ಯೂಚರ್ಸ್ ಏನೇನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೇಲ್ಗಡೆ 1, 2, 3 ಅಂತ ಬರ್ದಿದೆಯಲ್ಲ, ಇಲ್ಲಿ ಒಂದನೇದು ಹೊತ್ತರೆ ಮುಂದ್ಗಡೆ ಇರೋ ಎಲ್ಲ ಮಾಡಿಫೈ ಉಂಟಾಗುತ್ತೆ. ಬಂಪರು ಗಿಂಪರು ಎಲ್ಲ ಹೋಗುತ್ತೆ. ಎರಡನೇದು ಹೊತ್ತಿದ್ರೆ ನಿಮಗೆ ಹಿಂದ್ಗಡೆ ಹಾಲಿನ ಡೈರಿ ಗಾಡಿ ಆಗೋಗ್ಬಿಡುತ್ತೆ. ಹಾಲು, ಗಿಲ್ಕೆಲ್ಲ ಒಯ್ಯೋದು ನೋಡ್ಬೋದು. ಟಾರ್ಪಲ್ ಎಲ್ಲ ಚೆನ್ನಾಗಿ ಮಾಡಿಫೈ ಮಾಡಿದ್ದಾರೆ. ಮೂರನೇದು ಹೊತ್ತಿದ್ರೆ ನಿಮಗೆ ಎಲ್ಲ ಫಂಕ್ಷನ್ಗೆ ಹೋಗೋ ಚೇರು ಗೀರು ಬರುತ್ತೆ ನೋಡ್ಬೋದು. ಡೌನ್ಲೋಡ್ ಆಡೋಕ್ಕಂತೂ ಮಸ್ತಾಗಿದೆ. 2GB 3GB ಮೊಬೈಲ್ಗಂತೂ ಪಕ್ಕಾ ಸೂಟ್ ಆಗುತ್ತೆ. ಬನ್ನಿ, ಹೇಗೆ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ವಿಡಿಯೋ. ನನ್ನ ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋ ಲಿಂಕ್ ಇರುತ್ತೆ. ಕ್ಲಿಕ್ ಮಾಡಿ, ಈ ಥರ ಇಂಟರ್ಫೇಸ್ ಬರುತ್ತೆ, ಓಪನ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋದಲ್ಲಿ ಈ ಟಾಟಾ ಮೋಡ್ ಡೌನ್ಲೋಡ್ ಮಾಡೋ ಲಿಂಕ್ ಸಿಗುತ್ತೆ. ಬನ್ನಿ, ಟಾಟಾ ಮೋಡ್ ಹೆಂಗೆ ಡೌನ್ಲೋಡ್ ಮಾಡೋದಂತ ವಿಡಿಯೋ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರೂ ಸ್ಕಿಪ್ ಮಾಡಿದ್ರೆ ಅಂದರೆ ನೀವು ವಿಡಿಯೋ ಮಿಸ್ ಮಾಡ್ಕೋತೀರ. ಕರೆಕ್ಟಾಗಿ ಡೌನ್ಲೋಡ್ ಮಾಡಲ್ಲ, ಅರ್ಧಂಬರ್ಧ ಫೈಲ್ ಡೌನ್ಲೋಡ್ ಮಾಡ್ಕೋತೀರ. ಇದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ಫುಲ್ಲಾಗಿ ವಿಡಿಯೋ ನೋಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮತ್ತು ಲೈಕ್, ಶೇರ್ ಮಾಡಿ. ಬನ್ನಿ, ಹೇಗೆ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಇವರ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೋರ್ ಅಂತ ಚಿಕ್ಕದಾಗಿರುತ್ತೆ, ಅದು ಕ್ಲಿಕ್ ಮಾಡಿ. ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಜರ ಸ್ಕ್ರೋಲ್ ಮಾಡಿರಿ. ಇಲ್ಲಿ ಟಾಟಾ ಎಸಿ ಮೋಡ್ ಅಂತಿದೆಯಲ್ವಾ, ನೀವು ಇದೊಂದು ಫೈಲು ಮತ್ತು ಇದ್ರ ಕೆಳಗಡೆ ಇರೋ ಇದೊಂದು ಫೈಲು, ಇವೆರಡೂ ಫೈಲು ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಾ ಯಾವ ಥರ ಡೌನ್ಲೋಡ್ ಮಾಡೋದಂತ ಎರಡೂ ಒಂದೊಂದು ಸಲ ಆಗಿ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ನಾ ರೆಡ್ ಕಲರಲ್ಲಿ ಸಿಂಬಲ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾರ ಕ್ರೋಮ್ ಬ್ರೌಸರಲ್ಲಿ ಒಯ್ಯುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಜರ ಸ್ಕ್ರೋಲ್ ಡೌನ್ ಮಾಡಿ 3 ಸೆಕೆಂಡ್ ವೇಟ್ ಮಾಡಿ. 3 ಸೆಕೆಂಡ್ ವೇಟ್ ಮಾಡಿದ ತಕ್ಷಣ ಈ ಥರ ಸಿಂಬಲ್ ಬರುತ್ತೆ. ಇಲ್ಲಿ ಅರ್ಶಿಂಗ್ ಕಲರ್ ಸಿಂಬಲ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದ್ಸಲ ಕ್ಲಿಕ್ ಮಾಡ್ತಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಒಂದ್ಸಲ ಬ್ಯಾಕ್ ಮಾಡಿ, ಈ ಥರ ಓಪನ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. 18 MB ಇರಬೇಕು ಕಂಪಲ್ಸರಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ವೈಟ್ ಪೇಜ್ ಏನಾದರೂ ಬರ್ತಂದರೆ ಒಂದ್ಸಲ ಬ್ಯಾಕ್ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಡೈರೆಕ್ಟ್ ನಾನು ಡೌನ್ಲೋಡ್ ಮಾಡಿದ್ರಿಂದ ಅದಕ್ಕೆ ಡೌನ್ಲೋಡ್ ಆಗ್ಯಾನ ಅಂತ ತೋರಿಸ್ತಾ ಇದೆ. ನೀವು ರಿಪೀಟ್ ಡೌನ್ಲೋಡ್ ಮಾಡಿ. ನಾ ಬಿ ಡೌನ್ಲೋಡ್ ಮಾಡಿದೆ, ಇಲ್ಲಿ ನೋಡ್ಬೋದು ಡೌನ್ಲೋಡ್ ಆಯಿತು. ಇದೇನು ಜಾಸ್ತಿ MB ಇರೋದಿಲ್ಲ, ಅಷ್ಟೇ ಸ್ವಲ್ಪ 1 GB 2 GB ಇತ್ತಂದರೆ ಎಲ್ಲ ಆಗುತ್ತೆ. ಮೊಬೈಲ್ ಸ್ಟೋರೇಜ್ ಮಾತ್ರ ಇರಬೇಕು. 2 GB 3 GBಗೆಲ್ಲ ವರ್ಕ್ ಆಗುತ್ತೆ. ಈಗ ಬನ್ನಿ, ಎರಡನೇ ಲಿಂಕ್ ಹೇಗೆ ಡೌನ್ಲೋಡ್ ಮಾಡೋದು ತೋರಿಸ್ಕೊಡ್ತೀನಿ. ಸೇಮ್ ಅದೇ ಥರ ಡೌನ್ಲೋಡ್ ಮಾಡಬೇಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ. ಇದು ಸೇಮ್ ಅದೇ ಥರ ಡೌನ್ಲೋಡ್ ಮಾಡಬೇಕು. ಇಲ್ಲಿ 3 ಸೆಕೆಂಡ್ ವೇಟ್ ಮಾಡಿ.
ವೇಟ್ ಮಾಡಿದ ತಕ್ಷಣ ಈ ಥರ ಸಿಂಬಲ್ ಅರ್ಶಿನ್ ಕಲರ್ ಸಿಂಬಲ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಸ್ಕ್ರೋಲ್ ಡೌನ್ ಮಾಡಿ ಸೇಮ್ ಅದೇ ಥರ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಡೈರೆಕ್ಟ್ಲಿ ಡೌನ್ಲೋಡ್ ಆಗುತ್ತೆ, ನೋಡ್ಬೋದು ಡೌನ್ಲೋಡ್ ಆಗ್ತಾಯಿದೆ ಡೈರೆಕ್ಟ್ಲಿ. ಈ ಥರ ಡೌನ್ಲೋಡ್ ಮಾಡ್ಕೊಡಿ. ಬನ್ನಿ ಹೇಗೆ ಇದು ಬಸ್ ಮೋಡ್ಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಬಸಿಡಿ ಗೇಮ್ಗೆ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪ್ಲೇಸ್ಟೋರಿಂದ ನೀವು ZHR ಆ್ಯಪ್ ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರಲ್ಲೆಲ್ಲ ಇದೆ, ಹೋಗಿ ZHR ಆ್ಯಪ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಹಲೋ ಹೊತ್ತು ಕೇಳುತ್ತೆ, ಎಲ್ಲ ಹಲೋ ಹೊತ್ತು ಒತ್ತಿ ಇಲ್ಲಿ ನೀವು ಡೌನ್ಲೋಡ್ ಶೋಲ್ಡರ್ ಹುಡುಕಾಡಿ, ಇಲ್ಲೆಲ್ಲಾದರೂ ಇರುತ್ತೆ ನೋಡಿ, ಇಲ್ಲಿ ಡೌನ್ಲೋಡ್ ಶೋಲ್ಡರ್ ಒತ್ತಿ ಇಲ್ಲಿ ಮೇಲ್ಗಡೆ ಸರ್ಚ್ ಪಕ್ಕ 3 ಡಾಟ್ ಲೈನ್ ಇದೆ, 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡೇಟಾ ಮೇಲೆ ಕ್ಲಿಕ್ ಮಾಡಿ ಫುಲ್ ಲಾಸ್ಟ್ ಬರ್ರಿ. ಲಾಸ್ಟ್ ಬಂದ ತಕ್ಷಣ ಇಲ್ಲಿ ಟಾಟಾ AC ಜಿಪ್ ಅಂತಿದೆ, ಟಾಟಾ AC ಲಿವರಿ ಜಿಪ್ ಅಂತಿದೆ, 2 ಜಿಪ್ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ಇದು 18.01 MB ಅಂತ ಇರಬೇಕು. ಇಷ್ಟಾದರೆ ಡೌನ್ಲೋಡ್ ಆದರೆ ಜಿಪ್ ಡೌನ್ಲೋಡ್ ಆಗಿದೆ. 0.00 ಅಂತ ಏನಾದರೂ ತೋರಿಸ್ತಾ ಇತ್ತಂದರೆ ಡೌನ್ಲೋಡ್ ಆಗಿಲ್ಲ ಅಂತ. ಇಲ್ಲಿ ಟಾಟಾ AC ಲಿವರಿ ಜಿಪ್ಪು ಇದು 1.06 MB ಇದ್ದರೆ ಅಟ್ಟೆ. ಇದು ಏನಾದರೂ 00 ತೋರಿಸ್ತಾ ಇತ್ತಂದರೆ ಇದು ಡೌನ್ಲೋಡ್ ಆಗಿಲ್ಲ ಅಂತ. ಇನ್ನೊಮ್ಮೆ ಹೋಗಿ ಚೆನ್ನಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾವು ಎರಡೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಬನ್ನಿ ಎಕ್ಸ್ಟ್ರಾಕ್ಟ್ ಮಾಡೋಣ. ಎರಡೂ ಫೈಲ್ ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಬನ್ನಿ ಎಕ್ಸ್ಟ್ರಾಕ್ಟ್ ಮಾಡೋದು ಯಾವ ಥರ ತೋರಿಸ್ಕೊಡ್ತೇನೆ ನೋಡಿ. ಇದ್ರ ಮೇಲೆ ಒಂದು ಸಲ ಇದು ಮಾಡಿ, ಇಲ್ಲಿ ಎರಡನೇದಾಗಿ ಎಕ್ಸ್ಟ್ರಾಕ್ಟ್ ಅಂತಿರುತ್ತೆ ನೋಡ್ಬೋದು, ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಈಗ ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ, ಒಂದು ಚಿಕ್ಕದಾಗಿ ಕ್ಲೂ ಕೊಟ್ಟಿರ್ತೀನಿ. ಆ ವಿಡಿಯೋ 4 ನಿಮಿಷ 50 ಸೆಕೆಂಡ್ಗೆ ನೋಡಿ, ಅಲ್ಲಿ ಪಾಸ್ವರ್ಡ್ ಬರುತ್ತೆ ನೋಡಿ. ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಲ್ಲಿ ತಂದು ಪಾಸ್ವರ್ಡ್ ಹಾಕಿ. ನಾನು ಪಾಸ್ವರ್ಡ್ ಹಾಕ್ತೀನಿ, ನೀವು ಹಾಕಿ. ಅಲ್ಲಿ 4 ನಿಮಿಷ 50 ಸೆಕೆಂಡ್ಗೆ ಹೋಗಿ ನೋಡಿ, ಆ ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ನೀವು ಸ್ಮಾಲ್ ಲೆಟರಲ್ಲ ಕ್ಯಾಪಿಟಲ್ ಲೆಟರಲ್ಲಿ ಹಾಕಬೇಕಾಗುತ್ತೆ. ಅಷ್ಟು ಪಾಸ್ವರ್ಡು ಕ್ಯಾಪಿಟಲ್ ಲೆಟರಲ್ಲಿ ಪಾಸ್ವರ್ಡ್ ಹಾಕ್ಬಿಟ್ಟು ಇಲ್ಲಿ ಓಕೆ ಅಂತ ಇರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಎಲ್ಲಾದರೂ ಎರಡು ಫೈಲ್ ಎಕ್ಸ್ಟ್ರಾಕ್ಟ್ ಮಾಡೋಣ. ಅಲ್ಲೇ ಚೂರು ಮೇಲ್ಗಡೆ ಬಂದ್ಬಿಟ್ಟು ಇಲ್ಲಿ ಟಾಟಾ AC ಮೋಡ್ ಬಸಿಡ್ ಅಂತ ಒಂದು ವೈಟ್ ಫೈಲ್ ಕ್ರಿಯೇಟ್ ಆಗಿರುತ್ತೆ. 2 ಫೈಲ್ ಇಲ್ಲೇ ಇರುತ್ತೆ ನೋಡ್ಬೋದು. ಒಂದು ಅದ್ರ ಎಲ್ಲ ಗಾಡಿ ಕ್ಲಿಯರಾಗಿ ಕಲರ್ ಮಾಡಿರೋ ಫೈಲ್ ಕ್ರಿಯೇಟ್ ಆಗಿದೆ, ಅದ್ರ ಮೇಲ್ಗಡೆನೆ ಟಾಟಾ CR ಬಸಿಡ್ ಇದೆ. ಈ ವೈಟ್ ಫೈಲ್ ಮೇಲೆ ಒಂದ್ಸಲ ಹಿಂಗೆ ಕ್ಲಿಕ್ ಮಾಡಿ, ಲಾಂಗ್ ಒಂದ್ಸಲ ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಕಟ್ ಹತ್ತಾ ಇದೆ ನೋಡ್ಬೋದು, ಇಲ್ಲಿ ಕಟ್ ಹತ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಶೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡಿವೈಸ್ ಸ್ಟೋರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಸಿಡ್ ಅಂತ ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ರಿಗೆ ಬಸಿಡ್ ಅಂತಿರಲ್ಲ. ಕೆಲವೊಬ್ರು ವಿಡಿಯೋ ನೋಡ್ಬೋದು, ಈ ಬಸಿಡ್ ಆಪ್ಷನ್ ಬರುತ್ತೆ. ಈ ಬಸಿಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಹಸಿರಾಗಿ ಒಂದು ಸಿಂಬಲ್ ಇದೆ, ಇಲ್ಲಿ ಹಸಿರಾಗಿ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದು ಈ ಫೈಲ್ ಆ್ಯಡ್ ಆಗುತ್ತೆ ನೋಡ್ಬೋದು, ಟಾಟಾ AC ಬಸಿಡ್ ಅಂತಿದೆ. ಇಲ್ಲಿಗ ಗೇಮ್ ಓಪನ್ ಮಾಡೋಣ ಬನ್ನಿ. ಗೇಮ್ ಓಪನ್ ಮಾಡಿ. ಗೇಮ್ ಓಪನ್ ಆದ ತಕ್ಷಣ ಇಲ್ಲಿ ಗ್ಯಾರೇಜ್ ಅಂತ ಆಪ್ಷನ್ ಇರುತ್ತೆ, ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ಯಾರೇಜ್ ಅಂತ ಇರುತ್ತೆ, ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಬಸಿಡ್ ಓಪನ್ ಆಗೋಣ. ಇಲ್ಲಿ ಸೈಡಲ್ಲಿ 2 ಆರೋ ಮಾರ್ಕ್ ಇದೆ ನೋಡಿ, ಈ ಸೈಡು ಒತ್ತಿ, ಆರೋ ಮಾರ್ಕ್ ಮೇಲೆ ಒತ್ತಿ. 1-2 ಸೆಕೆಂಡ್ ವೇಟ್ ಮಾಡಿ, ಬರುತ್ತೆ ನೋಡ್ಬೋದು. ನಾನು ಡೌನ್ಲೋಡ್ ಮಾಡಿರೋ ಎಲ್ಲ ಗಾಡಿ ಬಸ್ ಬರ್ತಾ ಇದ್ದಾವೆ. ಹಿಂಗೆ ಒಂದು ಬರೋ ಗಂಟೆ ಬಿಡಬೇಡಿ, ಸ್ಕ್ರೋಲ್ ಡೌನ್ ಮಾಡ್ತಾಯಿರಿ. ಈ ಥರ ಗಾಡಿ ಸಿಗುತ್ತೆ ನಿಮಗೆ, ಏನು ಭಯ ಆಗಕ್ಕೆ ಹೋಗ್ಬಿಡಿ. ಏನು ಗಾಡಿ ಕಲರ್ ಇಲ್ಲ ಅಂತ. ಇಲ್ಲಿ ಎಸ್ ಅಂತ ಹೆಸರು ಕಲರ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ 4 ಆಪ್ಷನ್ ಇರುತ್ತೆ, ಇಲ್ಲಿ 3ನೇ ಆಪ್ಷನ್ ಒತ್ತಿ.
ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಕೆಳಗಡೆ ಇಲ್ಲಿ ಆಪ್ಷನ್ ಇರುತ್ತೆ, ಇಲ್ಲಿ ಒತ್ತಿ ಇಲ್ಲಿ ನಿಮ್ಗೆ ಡೈರೆಕ್ಟ್ ನಿಮ್ಮ ಫೋಟೋ ಗ್ಯಾಲರಿ ಕರ್ಕೊಂಡು ಹೋಯ್ತೆ. ನಿಮ್ಮ ಗ್ಯಾಲರಿಯಲ್ಲಿ ಅಲ್ಲಿ ಈ ಥರ ಫೋಟೋ ಬಂದಿರುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆ್ಯಡ್ ಆಗುತ್ತೆ. ಅದೇ ನೋಡ್ಬೋದು, ಚೆನ್ನಾಗಿ ಕಾಣಿಸ್ತಾ ಇದೆ ಗಾಡಿ. ಇಲ್ಲಿ ಹಸಿರು ಕಲರ್ ಚಿತ್ರ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆಯಿತು. ಇವಾಗ ನಿಮ್ಮ ಗಾಡಿ ಪರ್ಫೆಕ್ಟಾಗಿ ಆಯಿತು. ಬನ್ನಿ ಚಾಲು ಮಾಡಿ ಆಡೋಣ ಒಂದು ರೌಂಡು.